ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ರಮ್ಸ್ ರೆಸಿಪಿ. ಇವತ್ತು ನಾನು ದಿಗುಜ್ಜೆ ಫ್ರೈ ತೋರಿಸ್ತಾ ಇದ್ದೀನಿ. ದಿಗುಜ್ಜೆ ಅಥವಾ ದಿವಿಹಲ್ಸು ಅಥವಾ ಬ್ರೆಡ್ ಫ್ರೂಟ್ ಅಂತಲೂ ಕರೀತಾರೆ ಇದಕ್ಕೆ. ಇದು ದಕ್ಷಿಣ ಕನ್ನಡ ಸೈಡು ತುಂಬಾ ಬೆಳೀತಾರೆ ಈ ಒಂದು ತರಕಾರಿನ. ಇದೊಂಥರ ನೋಡೋದಕ್ಕೆ ಸ್ವಲ್ಪ ಹಲಸಿನಕಾಯಿ ಥರ ಇರುತ್ತೆ, ಚಿಕ್ಕದಾಗಿರುತ್ತೆ, ಆದರೆ ಅಷ್ಟು ದೊಡ್ಡದಾಗಿರಲ್ಲ. ಇದರಿಂದ ಯಾವುದೇ ರೆಸಿಪಿ ಮಾಡಿದ್ರೂ ಸೂಪರ್ ಟೇಸ್ಟಿಯಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ನಾನು ಒಂದು ದಿವಿಹಲ್ಸು ತಗೊಂಡಿದ್ದೀನಿ. ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಪೀಸಸ್ ಆಗಿ ಮಾಡ್ಕೊಂಡಿದ್ದೀನಿ ಫಸ್ಟು. ಅದಾದಮೇಲೆ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕೋ ಆ ಥರ ಕಟ್ ಮಾಡ್ಕೊಬೋದು. ನಾನು ಸ್ವಲ್ಪ ತೆಳ್ಳೂದಾಗಿ ಸ್ಲೈಸಸ್ ಮಾಡ್ಕೊತಾ ಇದ್ದೀನಿ. ಇದನ್ನು ನಾವು ಫ್ರೈ ಥರ ಮಾಡೋದ್ರಿಂದ ತೆಳ್ಳೂದಾಗಿ ಸ್ಲೈಸಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೋಡಿ, ಇಷ್ಟು ರೆಡಿಯಾಗಿದೆ. ಈ ಕಡೆ ನಾನು ಮಸಾಲೆ ಐಟಮ್ಸ್ ತೊಗೊಂಡಿದ್ದೀನಿ. ಒಂದೂವರೆ ಚಮಚ ಆಗೋಷ್ಟು ಗರಂ ಮಸಾಲ, ಒಂದು ಅರ್ಧ ಚಮಚ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಚಮಚ ಆಗೋಷ್ಟು ಖಾರದ ಪುಡಿ. ಇಷ್ಟು ಚೆನ್ನಾಗಿ ಸೇರಿಸಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದು 2 ಚಮಚ ಆಗೋಷ್ಟು ಬನ್ಸಿ ರವೆ ಹಾಕ್ತಾ ಇದ್ದೀನಿ. ನೀವು ಬನ್ಸಿ ರವೆ ಬದಲು ಚಿರೋಟಿ ರವೆ ಹಾಕ್ಕೊಬೋದು, ಅಥವಾ ಅಕ್ಕಿ ಹಿಟ್ಟು ಸೇರಿಸ್ಕೊಬೋದು, ಅಥವಾ ಕಡಲೆ ಹಿಟ್ಟು ಕೂಡ ಸೇರಿಸ್ಕೊಬೋದು. ಇಲ್ಲಿ 3 ಥರ ಮಾಡ್ಕೊಬೋದು. ನೀವು ಯಾವ ಥರ ಬೇಕಾದರೂ ಮಾಡ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಬನ್ಸಿ ರವೆ ಹಾಕಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಈ ಥರ ಮೇಲ್ಗಡೆ ಈ ಥರ ಇಟ್ಬಿಟ್ಟು ಚೆನ್ನಾಗಿ ಅದಕ್ಕೆ ಸವರಬೇಕು. ಆ ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಬೇಕು ಚೆನ್ನಾಗಿ. ಆ ಥರ ತಿರುಗಿಸಿ ಕ್ಲೀನಾಗಿ ಎಲ್ಲ ಕಡೆನೂ ಹತ್ಕೊಳ್ಳೋ ಥರ ಮಾಡಬೇಕು. ನೋಡಿ, ಇವಾಗ ಇದು ರೆಡಿಯಾಗಿದೆ, ಎಲ್ಲ ಕಡೆ ನೀಟಾಗಿ ಹಿಡ್ಕೊಂಡಿದೆ. ಈ ಕಡೆ ನಾನು ಇನ್ನೊಂದು ಪ್ಯಾನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 4 ರಿಂದ 5 ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದೊಂದಾಗೆ ನಾವೇನದು ಮಸಾಲೆ ಎಲ್ಲ ಹಚ್ಚಿ ಇಟ್ಕೊಂಡಿದ್ವಲ್ವ, ಅದನ್ನು ಒಂದೊಂದಾಗೆ ಈ ಥರ ಇಡ್ತಾ ಬರಬೇಕು. ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಸೈಡ್ ಡಿಶ್ ಥರನೂ ಯೂಸ್ ಮಾಡ್ಬೋದು, ಅಥವಾ ಸ್ಟಾರ್ಟರ್ಸ್ ಥರ ಯೂಸ್ ಮಾಡ್ಬೋದು, ಅಥವಾ ಸ್ನ್ಯಾಕ್ಸ್ ರೀತಿಲಿ ಕೂಡ ನೀವು ತಿನ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಮಾಡೋದಕ್ಕೆ ಕೂಡ ತುಂಬ ಈಸಿ, ಜಾಸ್ತಿ ಟೈಮ್ ಕೂಡ ತಗೊಳ್ಳೋದಿಲ್ಲ. ಮನೇಲಿ ಇರುವ ನಾರ್ಮಲಾಗಿ ಇರೋ ಐಟಮಲ್ಲೇ ನೀವು ಆರಾಮಾಗಿ ಮಾಡ್ಕೊಬೋದು. ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ನಾನು 2 ಸೈಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ತಿರುಗಿಸಿ ಚೆನ್ನಾಗಿ 2 ಕಡೆನೂ ಬೇಯಿಸ್ಕೊಬೇಕು. ಒಂದು 5 ಅಥವಾ 10 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು ಅಷ್ಟೇ. ಚೆನ್ನಾಗಿ ಅದು ಮಸಾಲೆ ಎಲ್ಲ ಅದಕ್ಕೆ ಹಿಡ್ಕೊಳ್ಳುತ್ತೆ, ಹಾಗೆ ಅದು ಚೆನ್ನಾಗಿ ಬೇಯುತ್ತೆ. ನೋಡಿ, ಈ ಥರ ನಾನು ಸ್ಪೂನಲ್ಲಿ ಚುಚ್ಚಿ ನೋಡ್ತಾ ಇದ್ದೀನಿ ಬೆಂದಿದೆಯಾ ಅಂತ. ಅದು ಈಸಿಯಾಗಿ ಒಳಗೆ ಹೋಗ್ತಾ ಇದ್ದರೆ, ಮೆತ್ತಗಾಗಿದ್ದರೆ ಬೆಂದಿದೆ ಅಂತ ಅರ್ಥ. ಇವಾಗ ಇದು ಬೆಂದಿದೆ. ಇಷ್ಟೇ, ಇದು ತುಂಬ ಸಿಂಪಲ್ ಆ್ಯಂಡ್ ಈಸಿ, ತುಂಬ ಬೇಗ ಕೂಡ ರೆಡಿಯಾಗುತ್ತೆ, ಹಾಗೆ ಟೇಸ್ಟಿಯಾಗಿ ಕೂಡ ಇರುತ್ತೆ. ಖಂಡಿತ ನೀವೆಲ್ಲ ಮನೇಲಿ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಇದನ್ನು ಶೇರ್ ಮಾಡಿ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಾನು ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.